नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಇಲ್ಲಿಯವರೆಗಿನ ಪಾಠದಲ್ಲಿ ಪ್ರಹ್ಲಾದನ ಜನನ ಮುಂತಾದ ವಿಷಯಗಳ ಬಗೆಗಿನ ವಿಚಾರವನ್ನ ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ನಿನ್ನೆಯ ಪಾಠದ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳು ಬಂದಿವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿಕೊಂಡು ಮುಂದಿನ ಪಾಠಕ್ಕೆ ಹೋಗೋಣ. ಇದರಲ್ಲಿ ಬಂದಿರುವ ಪ್ರಶ್ನೆ ಮೊದಲನೇದ್ದು, ದೈತ್ಯರು ಪಿಶಾಚರು ಇವರಿಗೆ ಇರುವಂತಹ ವ್ಯತ್ಯಾಸ ಏನು ಅಂತ. ದೈತ್ಯರು ಪಿಶಾಚರು ಅಸುರರು ರಾಕ್ಷಸರು ಅಂತೆಲ್ಲ ಇದ್ದಾರೆ. ಇದರಲ್ಲಿ ವ್ಯತ್ಯಾಸ ಏನಿದೆ ಅಂತ ಮೊದಲನೇ ಪ್ರಶ್ನೆ. ಮತ್ತೆ ದಶರಥನ ಒಂದು ಪ್ರಶ್ನೆಯೂ ಇದೆ. ಪರಶುರಾಮರ ಆಗಮನ ಮುಂತಾದ ವಿಷಯ ಇದು ರಾಮಾಯಣದಲ್ಲಿ ಬರುವಂತಹದ್ದು. ಸಜ್ಜನನಾದಂತಹ ದಶರಥನಿಗೆ ಪರಶುರಾಮರ ಹೆದರಿಕೆ ಯಾಕಿತ್ತು ಅಂತ ಒಂದು ಪ್ರಶ್ನೆಯೂ ಇದೆ. ಅದರಲ್ಲಿ ಒಂದೊಂದಕ್ಕೆ ಉತ್ತರವನ್ನು ನೋಡ್ತಾ ಹೋಗಿ ಮತ್ತೆ ಮುಂದಿಂದಕ್ಕೆ ಹೋಗೋಣ. ಪಿಶಾಚಿಗಳು ಅಂತ ಯಾರನ್ನ ಕರೀತಾರೆ ಅಂತಂದ್ರೆ, ಆಕಾಶದಲ್ಲಿ ಯಾರು ಸಂಚಾರ ಮಾಡ್ತಾ ಇರ್ತಾರೋ ಪಿಶಾಚಿಗಳಿಗೆ ಮತ್ತೊಂದು ಹೆಸರು ವಯಾಂಸಿ ಅಂತ. ವಯಾಂಸಿ ಅಂತ ಅವರಿಗೆ ಇರುವಂತಹ ಮತ್ತೊಂದು ಹೆಸರು. ಯಾಕೆ ವಿಹಾಯಸ್ಯಯನಾತ್ ಪ್ರೋಕ್ತಾಹ ವಯಾಂಸೀತಿ ವಿಹಾಯಸಾಹ. ವಿಹಾಯಸಿ ಅಂತಂದು ಹೇಳಿದರೆ ಆಕಾಶ. ಆಕಾಶದಲ್ಲಿ ಯಾರು ಸಂಚಾರ ಮಾಡ್ತಾ ಇರ್ತಾರೋ, ಸರಿಯಾದ ಗತಿ ಸಿಗದೇ ಇರುವಂಥವ್ರು ಯಾರಿದ್ದಾರೋ ಅವರನ್ನ ಪಿಶಾಚಕಾಹ, ಪಿಶಾಚಿಗಳು ಅಂತ ಕರೀತಾರೆ. ಇನ್ನು ರಾಕ್ಷಸರು ಅಂತ ಯಾರನ್ನ ಕರೀತಾರೆ? ಯಾರು ರಾಕ್ಷಸರು ಅಂತಂದು ಹೇಳಿದ್ರೆ, ಯಾರು ಮನುಷ್ಯರನ್ನ ತಿಂದು ಬದುಕ್ತಾ ಇರ್ತಾರೋ, ನರಾಸ್ತೈರವನಂ ಸದಾ, ಮನುಷ್ಯರಿಂದ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡುವವರು, ಮನುಷ್ಯರನ್ನ ತಿಂದು ಬದುಕುವವರು ಅಂತ ಯಾರಿದ್ದಾರೋ ಅವರನ್ನ ವಂಗಾವಗಧ, ವಂಗ ಅವಗಧ ಬಿಡಿಸಿ ಹೇಳಿದ್ರೆ ಇದು ರಾಕ್ಷಸರಿಗಿರುವಂತಹ ಮತ್ತೊಂದು ಹೆಸರು. ಮನುಷ್ಯರನ್ನ ತಿಂದು ಬದುಕುವವರನ್ನ ರಾಕ್ಷಸರು ಅಂತ ಕರೀತಾರೆ.
ಅಸುರರು ಅಂತಂದ್ ಹೇಳಿದ್ರೆ ಬಹಳ ಐಶ್ವರ್ಯ ಇರತ್ತೆ. ಐಶ್ವರ್ಯ ಮಾತ್ರ ಯಾರಿಗೆ ಸಿಕ್ಕಾಪಟ್ಟೆ ಇರತ್ತೆ, ಭಗವಂತನ ಭಕ್ತಿ, ದಾನಗುಣ, ದಯೆ, ಈ ಮೂರು ಯಾರಲ್ಲಿ ಇರೋದಿಲ್ವೋ, ದಯೆ, ದಾನ, ಧರ್ಮ ಬುದ್ಧಿ, ಈ ಮೂರು ಯಾರಲ್ಲಿ ಇರೋದಿಲ್ವೋ, ಬರೀ ಸಂಪತ್ತು ಮಾತ್ರ ಹೇರಳವಾಗಿ ಯಾರಲ್ಲಿ ಇರತ್ತೋ ಅಸುರಾಹ, ಅವರನ್ನ ಅಸುರರು ಅಂತ ಕರೀತಾರೆ. ಇನ್ನು ದೈತ್ಯರು ಅಂದ್ರೆ ಯಾರು? ದೈತ್ಯರು ಅಂತಂದ್ರೆ ದ್ವಿತೀಯ ಗರ್ಭದಲ್ಲಿ ಯಾರು ಹುಟ್ಟಿದ್ದಾರೋ ಅವರೆಲ್ಲರೂ ದೈತ್ಯರೇ. ಆ ವಂಶದಲ್ಲಿ ಬಂದವರು ಅಂತ ಯಾರಿದ್ದಾರೋ ಅವರೆಲ್ಲರನ್ನ ದೈತ್ಯರು ಅಂತ ಕರೀತಾರೆ. ಹೀಗೆ ದೈತ್ಯರು ಅಂದ್ರೆ ದ್ವಿತೀಯ ಗರ್ಭದಲ್ಲಿ ಬಂದವರು, ಪಿಶಾಚಿಗಳು ಅಂತಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವವರು, ರಾಕ್ಷಸರು ಅಂದ್ರೆ ಮನುಷ್ಯರನ್ನ ತಿಂದು ಬದುಕುವಂತಹ ಸ್ವಭಾವದವರು, ಅಸುರರು ಅಂತಂದ್ ಹೇಳಿದ್ರೆ ಬರೀ ಸಂಪತ್ತಿದೆ, ಭಕ್ತಿ, ದಾನ ಬುದ್ಧಿ ಮತ್ತು ಧರ್ಮ ಬುದ್ಧಿ ಇವುಗಳು ಯಾರಲ್ಲಿರುವ ಅವರನ್ನ ಅಸುರರು ಅಂತ ಕರೀತಾರೆ. ಇನ್ನ ಯಕ್ಷರು ಅಂತಂದ್ ಹೇಳಿದ್ರೆ ಕುಬೇರನ ಅನುಜರಾದವರು ಯಾರಿದ್ದಾರೋ, ಕುಬೇರನ ಅನುಚರರು ಯಾರಿದ್ದಾರೋ ಅವರನ್ನು ಯಕ್ಷರು ಅಂತ ಕರೀತಾರೆ. ಯಕ್ಷರಲ್ಲೂ ಎರಡು ತರದ ಯಕ್ಷರಿದ್ದಾರೆ. ಒಂದು ಸಾಧು ಸ್ವಭಾವದ ಯಕ್ಷರು, ಇನ್ನೊಂದು ಆಸುರಿ ಸ್ವಭಾವದ ಯಕ್ಷರು. ಸಾಧು ಸ್ವಭಾವದ ಯಕ್ಷರನ್ನ ದೇವತೆಗಳಿಗೆ ಅನುಕೂಲರು ಅಂತ ಕರೀತಾರೆ. ಇನ್ನು ಅಸುರರ ಸ್ವಭಾವದವರು ಕೂಡ ಅನೇಕ ಜನ ಇದ್ದಾರೆ. ಅವರೆಲ್ಲ ಅನೇಕ ಬಾರಿ ಯುದ್ಧಕ್ಕೆ ಬರ್ತಾರೆ. ಮಾಯಾ ಯುದ್ಧದಲ್ಲಿ ಪ್ರವೀಣರಾದವರು ಅವರು. ಕಪಟ ವಿದ್ಯೆಗಳು, ಮಾಯಾ ವಿದ್ಯೆಗಳು, ಕಣ್ಕಟ್ಟು ವಿದ್ಯೆಗಳು ಅಂತ ಏನಿದೆಯೋ ಅದರಲ್ಲಿ ಪ್ರಸಿದ್ಧರಾದವರು ಯಕ್ಷರು. ಇನ್ನು ಕಿನ್ನರರು, ಕಿನ್ನರಿಯರು ಅಂತ ಕರೀತಾರೆ. ಇವರೆಲ್ಲ ದೇವಲೋಕದಲ್ಲಿ ಹಾಡು ಹಾಡೋರು, ನೃತ್ಯ ಮಾಡುವವರು, ಈ ಗಣದವರು ಯಾರಿದ್ದಾರೋ ಇವರನ್ನ ಕಿನ್ನರರು ಅಂತ ಕರೀತಾರೆ. ಇನ್ನು ಅದೇ ರೀತಿಯ ಕಿಂಪುರುಷರು ಅಂತ ಅದೇ ಗಣಗಳು, ಒಂದೊಂದು ಮನುಷ್ಯರ ಪ್ರಭೇದಗಳಿವೆ, ದೇವತೆಗಳ ಅಥವಾ ಜೀವರ ಪ್ರಭೇದಗಳಿವೆ. ಈ ರೀತಿಯಾಗಿ ಮನುಷ್ಯರು, ರಾಕ್ಷಸರು ಅಂತ ಅನೇಕ ವಿಧವಾಗಿ ಇದೆ. ಇಷ್ಟು ಅವರ ಸ್ವಭಾವ. ಇದರಲ್ಲಿ ಹಿರಣ್ಯಕಶಿಪು, ಪ್ರಹ್ಲಾದ ಇವರೆಲ್ಲ ದೈತ್ಯರು, ದ್ವಿತೀಯ ಗರ್ಭದಲ್ಲಿ ಬಂದಂತಹವರ ವಂಶದಲ್ಲಿ ಬಂದವರು ಪ್ರಹ್ಲಾದಾದಿಗಳು. ಹಿರಣ್ಯಕಶಿಪು ಅಂತೂ ಸಾಕ್ಷಾತ್ತಾಗಿ ದೈತ್ಯನೇ. ಹೀಗೆ ಈ ವಿಭಾಗ ಅನ್ನೋದಿದೆ. ಇನ್ನ ಇದ್ದಂತಹ ಮತ್ತೊಂದು ಪ್ರಶ್ನೆ, ದಶರಥನಿಗೆ ಹೆದರಿಕೆ ಯಾಕೆ? ಪರಶುರಾಮ ದೇವರು ಯಾವಾಗ್ಲೂ ಕೂಡ ದುಷ್ಟರನ್ನ ಮಾತ್ರ ಸಂಹಾರ ಮಾಡುವವರು ಅಂತ ಇದೆ. ಹಾಗಿದ್ದಾಗ ಇವರಿಗೆ ಯಾಕೆ ಹೆದರಿಕೆ ಅಂತ, ಅದಕ್ಕೋಸ್ಕರನೇ ಇವರಿಗೆ 150 ಮದುವೆಗಳಾಗಿದೆ ಅಂತ ನಾವು ಕಥೆಯನ್ನು ನೋಡ್ತೇವೆ. ಯಾಕೆ ಅಂತಂದ್ರೆ ಪರಶುರಾಮ ದೇವರು ಯಾರು ಮದುವೆ ಮಂಟಪದಲ್ಲಿ ಕೂತಿರ್ತಾರೋ ಅವ್ರು ಕ್ಷತ್ರಿಯರಾದ್ರೂ ಅವರನ್ನು ಹೊಡೆಯೋದಿಲ್ಲ, ಕೊಲ್ಲೋದಿಲ್ಲ ಅಂತ ಅವ್ರದೊಂದು ಪ್ರತಿಜ್ಞೆ ಇತ್ತು. ಎಲ್ಲ ಕ್ಷತ್ರಿಯರನ್ನು ಕೊಲ್ತೇನೆ ಅಂತ ಒಂದು ಸಾಮಾನ್ಯ ನಿಯಮ, ದುಷ್ಟರಾದ ಕ್ಷತ್ರಿಯರನ್ನ. ಆದರೆ ಮದುವೆ ಮಂಟಪದಲ್ಲಿ ಕೂತಿದ್ದ ಅಂತಂದ್ರೆ ಅವನನ್ನು ಕೊಲ್ಲೋದಿಲ್ಲ ಅಂತ ಅವರೇ ಸ್ವಲ್ಪ ಆ ಶಾಪವನ್ನ ಸ್ವಲ್ಪ ಇದ್ ಮಾಡಿದ್ರು, ಸಂಕೋಚಗೊಳಿಸಿದ್ರು. ದಶರಥನಿಗೆ 3 ಮಹಾರಾಣಿಯರಿದ್ರು, ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ ಅಂತ. ಇವರನ್ನು ಬಿಟ್ಟು 150 ಜನರನ್ನು ಮದುವೆ ಆಗಿದ್ದಾನೆ. ಯಾಕೆ ಅಂತಂದ್ ಹೇಳಿದ್ರೆ ಅವನಿಗೆ ಎಲ್ಲಿ ಪರಶುರಾಮ ದೇವರು ಬಂದ್ಬಿಟ್ರೆ ಕೊಂದು ಬಿಡ್ತಾರೋ ಅಂತ ಹೆದರಿಕೆಯಿಂದ ಮದುವೆ ಆಗ್ತಾ ಇದ್ದ. ಪರಶುರಾಮ ದೇವರು ಬಂದಾಗ ಮದುವೆ ಮಂಟಪದಲ್ಲಿ ಕೂತಿರ್ತಿದ್ದ. ಆವಾಗ ಪರಶುರಾಮ ದೇವರು ನೋಡ್ಕೊಂಡು ಹೋಗ್ತಾ ಇದ್ರು. ಈ ರೀತಿಯಾಗಾದ್ರೂ ಒಂದು 21 ಮದುವೆ ಆಗ್ಬೇಕಷ್ಟೆ. ಯಾಕೆಂದ್ರೆ ಪರಶುರಾಮ ದೇವರು 21 ಬಾರಿ ಭೂಪ್ರದಕ್ಷಿಣೆ ಮಾಡಿದ್ದು ಅಂತಿದೆ. 150 ಮದುವೆ ಹೇಗಾಯ್ತು ಅಂತಂದ್ರೆ, ಯಾರಿಗಾದ್ರೂ ವಯಸ್ಸಿಗೆ ಬಂದಂತಹ ಮಗಳಿದ್ದು ರಾಜನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ಬೇಕು ಅಂತಿತ್ತು ಅಂತಂದ್ರೆ ಅವ್ರು ಒಂದಿಷ್ಟು ಜನರನ್ನು ಕಳಿಸ್ಬಿಟ್ಟು
ಪರಶುರಾಮ ಬರ್ತಾ ಇದ್ದಾನೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ರಂತ. ಹಬ್ಬಿಸಿ ದಶರಥನಿಗೆ ಯಾರಾದ್ರೂ ಮದುವೆಗಿದ್ದಾರ ನೋಡಿದಾಗ ನನ್ನ ಮಗಳೇ ಇದ್ದಾಳೆ, ತಗೋ ಮದುವೆ ಮಾಡ್ಕೊ ಅಂತ ಕೊಡ್ತಾ ಇದ್ರು. ಹೀಗೆ ಮದುವೆ ಆಗಿ 150 ಮದುವೆ ಆಗಿದೆ ಅಂತ ಕಥೆಗಳು ಅಲ್ಲೇ ಬರುತ್ತೆ. ಹಾಗಾದ್ರೆ ಅವನಿಗೆ ಭಯ ಯಾಕೆ? ಕಥೆ ಇರ್ಲಿ, ಈ ಭಯ ಯಾಕೆ? ಯಾಕೆ ಅಂದ್ರೆ ದುಷ್ಟರಾದ ಕ್ಷತ್ರಿಯರಿಗೆ ಅಷ್ಟೇ ಭಯ ಅಲ್ವಾ? ಹಾಗಾದ್ರೆ ಇವನ ಮೇಲೆ ಭಯ ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಇಷ್ಟೇ, ಇವನು ವಸ್ತುತಃ ಸಾತ್ವಿಕರಿಗೆ ಅವನು ಏನೂ ಮಾಡ್ತಾ ಇರ್ಲಿಲ್ಲ. ಆದ್ರೂ ಕೆಲವೊಮ್ಮೆ ಕೆಟ್ಟವರ ಜೊತೆಯಲ್ಲಿ ಒಳ್ಳೆಯವರಿದ್ರು ಅಂತಂದ್ರು ಕೂಡ ಅವ್ರ ಜೊತೆಯಲ್ಲಿ ಇದ್ದಿದ್ದ ಕಾರಣದಿಂದ ಇವ್ರಿಗೂ ಕೂಡ ಶಿಕ್ಷೆ ಸಿಗತ್ತೆ. ಒಳ್ಳೆಯವ್ರಿಗೂ ಕೂಡ ಏನು ತಪ್ಪು ಮಾಡದೇ ಇದ್ರು ಕೂಡ ಕೆಟ್ಟವ್ರ ಜೊತೆಯಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಇವ್ರಿಗೂ ಶಿಕ್ಷೆ ಬರುತ್ತೆ. ಯಾಕೆ ಅಂತಂದ್ ಹೇಳಿದ್ರೆ ಗೊತ್ತಾಗ್ಲಿಲ್ಲಪ್ಪ ಅವ್ರ ಜೊತೆಯಲ್ಲಿ ಇವನು ಇದ್ದ, ಹಾಗಾಗಿ ಗೊತ್ತಾಗ್ಲಿಲ್ಲ, ನಿನ್ ತಪ್ಪಿರ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ, ಸಾರಿ ಅಂತ ಕೇಳ್ತಾರೆ. ಹಾಗೆ ಇವನಿಗೇನಿತ್ತು ಅಂತಂದ್ರೆ ಎಲ್ಲ ರಾಕ್ಷಸರನ್ನು ಕೊಲ್ತಾ ಬರ್ತಾರೆ. ಆವಾಗ ನಾನು ಕೋಪದ ಭರದಲ್ಲಿ ಯುದ್ಧದಲ್ಲಿ ರಣರಂಗದಲ್ಲಿ ಯುದ್ಧ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಳ್ಳೆಯವನು ಕೆಟ್ಟವನು ಅಂತ ಯಾರಿಗಿರತ್ತೆ? ಆ ಕೋಪಾವೇಶದಲ್ಲಿ ಬಂದು ಹೊಡೆದು ಕೊಂದು ಬಿಟ್ರೆ ಅನ್ನುವ ಒಂದು ಸಂಶಯ ಇತ್ತು. ಅವನು ಪರಮಾತ್ಮ, ಅವನು ನನಗೇನು ಮಾಡೋದಿಲ್ಲ ಅನ್ನುವ ಸರಿಯಾದ ತತ್ವಜ್ಞಾನ ಇಲ್ಲ ಅನ್ನೋ ಕಾರಣದಿಂದ ಇಷ್ಟೆಲ್ಲ ಮದುವೆಗಳಾಯ್ತು ಅಂತ ಇಷ್ಟನ್ನ ಹೇಳಿದ್ದಾರೆ. ಇದು ಒಂದು ಪ್ರಶ್ನೆಗೆ ಉತ್ತರ. ಹಾಗಾದ್ರೆ ದೈತ್ಯರು, ಅಸುರರು, ಪಿಶಾಚಿಗಳು ಮತ್ತು ರಾಕ್ಷಸರು ಇವರಲ್ಲಿರುವ ವ್ಯತ್ಯಾಸ ಇಷ್ಟು. ದ್ವಿತೀಯ ಗರ್ಭದಲ್ಲಿ ಹುಟ್ಟಿದವರು ಯಾರಿದ್ದಾರೋ ಅವರಿಗೆ ದೈತ್ಯರು ಅಂತ ಹೆಸರಿದೆ. ಅಸುರರು ಅಂತಂದ್ರೆ ಯಾರು? ಅಸುರರು ಅಂತಂದ್ರೆ ಐಶ್ವರ್ಯ ಬಹಳಷ್ಟಿದೆ, ಆದ್ರೆ ಜ್ಞಾನ ಇಲ್ಲ, ಭಕ್ತಿ ಇಲ್ಲ, ಧರ್ಮಶ್ರದ್ಧೆ ಇಲ್ಲ, ಅವರನ್ನ ಅಸುರರು ಅಂತ ಕರೀತಾರೆ. ಐಶ್ವರ್ಯ ಮಾತ್ರ ಹೇರಳವಾಗಿ ಇದೆ. ಇನ್ನ ಆಕಾಶದಲ್ಲಿ ಸಂಚಾರ ಮಾಡುವ ಒಂದು ಗಣ, ಅದನ್ನ ಪಿಶಾಚಿಗಳು ಅಂತ ಕರೀತಾರೆ. ವಯಾಂಸಿ ಅಂತ ಅವರಿಗೆ ಹೆಸರು. ವಿಹಾಯಸ್ಯಯನಾತ್ ಪ್ರೋಕ್ತಾಹ ವಯಾಂಸಿ ಇತಿ ಪಿಶಾಚಕಾಹ ಅಂತ ಐತರೆಯ ಭಾಷ್ಯದಲ್ಲಿರುವಂತಹ ಮಾತು. ಆಮೇಲೆ ರಾಕ್ಷಸರು ಅಂತಂದ್ರೆ ಮನುಷ್ಯರನ್ನ ತಿಂದು ಬದುಕುವಂತಹ ಜಾತಿಯವರು, ಇವರನ್ನ ರಾಕ್ಷಸರು ಅಂತ ಕರೀತಾರೆ. ದ್ವಿತೀಯ ಗರ್ಭದಲ್ಲಿ ಬಂದವರು ದೈತ್ಯರು ಅಂತ ಈ ಒಟ್ಟು 4 ವಿಭಾಗದ ಜನರ ವಿಭಾಗವನ್ನ, ಸ್ವಭಾವವನ್ನ ನಿರೂಪಣೆ ಮಾಡಿದ್ದಾರೆ. ಇಷ್ಟು ಪ್ರಾಯಶಃ ನಿನ್ನೆ ಬಂದಂತಹ ಪ್ರಶ್ನೆಗಳಿಗೂ ಉತ್ತರ ಅಂತ ಅನ್ಕೊಂಡಿದ್ದೇನೆ. ಮತ್ತೇನಾದ್ರೂ ಪ್ರಶ್ನೆಗಳಿತ್ತು ಅಂದ್ರೆ ಕೊನೆಯಲ್ಲಿ ಕೇಳಬಹುದು, ಅದಕ್ಕೆ ನೋಡೋಣ. ಒಂದು ಸಣ್ಣ ವಿಚಾರ ಗುರುಗಳೇ. ಹಾ, ಈ ಪಿಶಾಚಿ ಅಂತಂದ್ರೆ ಮೋಕ್ಷ ಸಿಗದ ಒಂದು ಜೀವಕ್ಕೆ ಹಾರಾಡ್ತಾ ಇರುತ್ತಲ್ಲ, ಅದಕ್ಕೆ ಅತೃಪ್ತರಾದ ಜೀವಿಗಳು ಕೂಡ ಪಿಶಾಚಿಗಳಾಗಿರ್ತಾರೆ ಅಂತ ಇದೆ. ಹೌದು ಹೌದು, ಅವರಿಗೆ ಶರೀರ ಇರೋದಿಲ್ಲ. ನಾವು ಭಾಗವತದ ಪ್ರಾರಂಭದಲ್ಲಿ ಈ ಭಾಗವತದ ಮಹತ್ವವನ್ನು ಹೇಳುವಂತಹ ಕೆಲವೊಂದಿಷ್ಟು ಕಥೆಗಳಿದೆ. ಅದರಲ್ಲಿ ಪಿಶಾಚಿ ಅಂತಂದ್ ಹೇಳಿದ್ರೆ ಈ ಥರನೇ ಅಂತ ಅದರಲ್ಲಿ ಹೇಳ್ತಾರೆ. ಹೌದು, ಯಾರು ಅತೃಪ್ತರಾಗಿ ಜೀವನದಲ್ಲಿ ಬಹಳ ಕೆಟ್ಟ ಕೆಲಸಗಳನ್ನ ಮಾಡಿ ಮೃತರಾದ ನಂತರದಲ್ಲಿ ಒಳ್ಳೆಯ ಸಂಸ್ಕಾರಗಳು ಆಗೋದಿಲ್ವೋ ಅಂಥವ್ರು ಪಿಶಾಚ ಶರೀರವನ್ನ ಪಡೀತಾರೆ. ಗಾಳಿಯೇ ಅವರಿಗೆ ಶರೀರ, ತಿನ್ಲಿಕ್ಕಾಗೋದಿಲ್ಲ, ಹಸಿವಾಗತ್ತೆ, ಊಟ ಮಾಡ್ಲಿಕ್ಕಾಗೋದಿಲ್ಲ, ಕೈಕಾಲುಗಳು ಮುಂತಾದ ಅವಯವಗಳು ಇರೋದಿಲ್ಲ, ಗಾಳಿಯ ರೂಪದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅತೃಪ್ತರಾದ ಆತ್ಮರು ಅಂತೇನಿದೆಯೋ ಅವರನ್ನು ಪಿಶಾಚಿಗಳು ಅಂತ ಕರೀತಾರೆ ಅಂತ ಇದೆ. ಹೌದು, ಸಾಧಾರಣವಾಗಿ ಹಿಂದಿನವರೆಲ್ಲ ಬೈಬೇಕಾದ್ರೆ ಇದೊಂದು ಪಿಶಾಚಿ ನನ್ನನ್ನು ಯಾವಾಗಲೂ ಕಾಡುತ್ತಾ ಇದೆ. ಇಷ್ಟು ಒಟ್ಟಾರೆ ನಿನ್ನೆ ಆದಂತಹ ಪಾಠದ ವಿಷಯದಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಆ ಪ್ರಹ್ಲಾದನ ಸ್ವರೂಪವನ್ನ ಮತ್ತಷ್ಟು ವಿವರಣೆ ಮಾಡ್ತಾ ಇದ್ದಾರೆ. ಎಂಥವನವನು ಅಂತ. ಕೃಷ್ಣ ಅವನು ಏನ್ ಮಾಡ್ತಾ ಇದ್ದ? ಅವನು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾ ಇದ್ದ. ಆ ಅಸುರ ಜಾತಿಯಲ್ಲಿ ಹುಟ್ಟಿದ್ರು ಕೂಡ, ದೈತ್ಯರ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಬೇಕಾದಷ್ಟು ಐಶ್ವರ್ಯ ಇದ್ದವನವನು. ಅಷ್ಟಾದ್ರೂ ಕೂಡ ಆ ಸ್ವಭಾವ ಅವನಿಗೆ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೇನೆ ಅವನ ಗುಣಗಳು ಹೇಗಿದ್ವು ಅಂತಂದ್ರೆ, ದೈತ್ಯರಿಗೆ ಈ ಕೆಲವೊಂದಿಷ್ಟಿರತ್ತೆ. ಶತ್ರುಪಾಳಯದವರು ಕೂಡ ಹೊಗಳುವಂತಹ ಗುಣಗಳು ಇತ್ತು ಅಂತಂದ್ರೆ ಅವನನ್ನ ಶ್ರೇಷ್ಠ ಅಂತ ಕರೀಬಹುದು.
ಈ ದೈತ್ಯರಿಗೆ ಶತ್ರುಗಳು ಯಾರು ಅಂತಂದ್ರೆ ದೇವತೆಗಳು. ದೇವತೆಗಳು ಕೂಡ ಸಜ್ಜನರ ಲಕ್ಷಣಗಳು ಯಾವುದು ಅಂತ ಅವ್ರಲ್ಲಿ ಏನಾದ್ರೂ ಚರ್ಚೆಗಳು ಬಂತು ಅಂತಂದ್ರೆ, ನೋಡು ಈ ತರದ ಗುಣಗಳು ಪ್ರಹ್ಲಾದನಲ್ಲಿ ಇತ್ತಲ್ಲ, ಇಂತಹ ಗುಣಗಳಿಲ್ಲ ಯಾರಲ್ಲಾದ್ರೂ ಇತ್ತು ಅಂತಂದ್ರೆ ಅವರನ್ನ ಸಜ್ಜನರು ಅಂತ ಕರಿಬಹುದು ಅಂತ ಪ್ರಹ್ಲಾದನನ್ನ ಒಂದು ದೃಷ್ಟಾಂತವಾಗಿ ಕೊಡ್ತಾ ಇದ್ರು, ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ಕೊಡ್ತಾ ಇದ್ರು ದೇವತೆಗಳು ಕೂಡ ಅಂತ ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ಸ್ವಭಾವವುಳ್ಳವನವನು, ಅವನ ಗುಣಗಳೆಲ್ಲ ಎಷ್ಟು ಅಷ್ಟು ಇದು ಗುಣ ಇತ್ತು ಅದು ಗುಣ ಇತ್ತು ಅಂತ ಹೇಳೋದ್ ಬೇಕಾಗಿಲ್ಲ. ಅವನಲ್ಲಿದ್ದ ಒಂದು ಪ್ರಧಾನವಾದ ಗುಣವನ್ನು ಹೇಳ್ಬಿಡ್ತೇನೆ, ಈ ಗುಣ ಇದ್ದಿದ್ರಿಂದ ಇನ್ನೆಷ್ಟು ಗುಣ ಇದೆ ಅಂತ ನೀನೇ ಅಂದಾಜು ಮಾಡ್ಕೋ ಅಂತ ಹೇಳ್ತಾನೆ ನಾರದರು. ಇವನು ಧರ್ಮರಾಜನಿಗೆ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ನಾರದರು ಧರ್ಮರಾಜನಿಗೆ ಹೇಳಿದಂತಹ ಕಥೆಯನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಆ ನಾರದರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ, ಆ ಗುಣ ಈ ಗುಣ ಅಂತ ಹೇಳೋದಿಲ್ಲ. ಅವನಲ್ಲಿದ್ದ ಪ್ರಧಾನ ಒಂದು ಗುಣ ಯಾವುದು ಅಂತಂದ್ರೆ, ಭಗವಂತನಲ್ಲಿ ಸ್ವಾಭಾವಿಕವಾಗಿ ಭಕ್ತಿ ಇತ್ತು, ಸಹಜವಾಗಿ ಭಕ್ತಿ ಇತ್ತು. ಯಾರಲ್ಲಿ ನಾವು ಭಕ್ತಿಯನ್ನು ಮಾಡಬೇಕೋ ಅಂತಹ ನಾರಾಯಣನಲ್ಲಿ ಸಹಜವಾದ ಭಕ್ತಿ ಇವನಿಗಿತ್ತು ಅಂತಂದ್ರೆ, ಆ ಒಂದು ಗುಣದಿಂದ ಉಳಿದ ಎಲ್ಲ ಗುಣಗಳು ಕೂಡ ಅಯಸ್ಕಾಂತದ ಹಾಗೆ ಅದನ್ನ ಆಕರ್ಷಿಸತ್ತೆ. ಈ ಒಂದು ಗುಣ ಭಗವಂತನಲ್ಲಿ ಭಕ್ತಿ ಇತ್ತು, ಅದರಿಂದ ಉಳಿದ ಎಲ್ಲ ಗುಣಗಳು ಕೂಡ ಅವನಲ್ಲಿ ಹಾಸು ಹೊಕ್ಕಾಗಿತ್ತು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಂ ಸಾಧು ಗಾಥಾ ಸದಸಿ ರಿಪವೋಪಿ ಸುರಾ ನೃಪ ಪ್ರತಿಮಾನಂ ಪ್ರಕುರ್ವಂತಿ ಕಿಮುತಾನ್ಯೇ ಭವಾದೃಶಾಹ. ದೈತ್ಯರಿಗೆ ಶತ್ರುಗಳಾದಂತಹ ದೇವತೆಗಳು ಕೂಡ ಸಜ್ಜನರ ಲಕ್ಷಣಗಳು ಯಾವುದು ಅಂತ ಅವ್ರ ಪರಸ್ಪರ ಚರ್ಚೆಯನ್ನ ಡಿಬೇಟ್ ಮಾಡೋ ಸಂದರ್ಭದಲ್ಲಿ ಪ್ರಹ್ಲಾದನಂತಹ ಗುಣಗಳಿತ್ತು ಅಂತಂದ್ರೆ ಅವನನ್ನ ಸಜ್ಜನ ಅಂತ ಕರಿಬಹುದು ಅಂತ ಇವನನ್ನ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಅಷ್ಟು ಇಷ್ಟು ಅಂತ ನಾನು ಹೇಳೋದಿಲ್ಲ, ಅವನ ಗುಣಗಳಲ್ಲಿ ಪ್ರಧಾನವಾದ ಗುಣಗಳನ್ನು ಹೇಳ್ಬಿಡ್ತೇನೆ. ಅದು ಒಂದು ಗುಣದಿಂದ ಎಲ್ಲ ಗುಣಗಳು ಇದೆ ಅಂತ ತಿಳಿದುಕೋ ಅಂತ ಆ ಒಂದು ಗುಣವನ್ನು ಹೇಳ್ತಾ ಇದ್ದಾರೆ. ಗುಣೈರಮಲ ಸಂಖ್ಯೇಯೈಹಿ ಗುಣೈರಲಮಸಂಖ್ಯೇಯೈಹಿ ಮಾಹಾತ್ಮ್ಯಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿಃ. ಆ ಗುಣ ಈ ಗುಣ ಅಂತ ಪಟ್ಟಿ ಮಾಡಿ ಹೇಳೋದಿಲ್ಲ ನಾನು, ಒಂದು ಗುಣವನ್ನು ಹೇಳಿಬಿಡ್ತೇನೆ. ಆ ಗುಣ ಇರೋದ್ರಿಂದ ಇನ್ನೂ ಲಕ್ಷಾಂತರ ಗುಣಗಳಿದೆ ಅಂತ ತಿಳಿದುಕೊಂಡು ಬಿಡು. ಏನು ಅಂತಂದ್ರೆ, ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿಃ. ಸಹಜವಾದ ಭಕ್ತಿ ಪರಮಾತ್ಮನಲ್ಲಿ ಇದೆ, ಭಗವಂತನಲ್ಲಿ ಭಕ್ತಿ ಇದೆ, ಇದು ದೊಡ್ಡದೆ. ಆದರೆ ಆ ಭಕ್ತಿ ಸಹಜವಾಗಿತ್ತು ಅಂತಂದ್ರೆ ಅದಕ್ಕೆ ಮತ್ತಷ್ಟು ಮೆರುಗು. ನಮಗೂ ಕೂಡ ಭಗವಂತನಲ್ಲಿ ಭಕ್ತಿ ಬರುತ್ತೆ, ಆದ್ರೆ ಸ್ವಾಭಾವಿಕವಾದಂತಹ ಭಕ್ತಿ ನಮಗೆ ಪರಮಾತ್ಮನಲ್ಲಿ ಇಲ್ಲ. ನಮ್ಮ ಭಕ್ತಿ ಏನಿದೆಯೋ ಅದು ಯಾವುದೋ ಒಂದು ನಿಮಿತ್ತದಿಂದ ಭಗವಂತನಲ್ಲಿ ಭಕ್ತಿ ಬಂದಿರತ್ತೆ. ಅವನು ನಮಗೆ ಇದನ್ನು ಮಾಡಿದ್ದಾನೆ, ಅವನ ಮಹತ್ವವನ್ನು ತಿಳಿದುಕೊಳ್ತೇವೆ. ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ, ಹೋಗಿ ಅಥವಾ ಮಂತ್ರಾಲಯಕ್ಕೆ ಹೋಗ್ತೇವೆ, ಅಥವಾ ನಮ್ಮ ಮನೆ ದೇವರ ಹತ್ರ ಅಲ್ಲಿಗೆ ಇಲ್ಲಿಗೆ ಹೋಗಿ, ದೇವರೇ ಇದನ್ನು ಮಾಡಿ ಕೊಟ್ಟಿ ಅಂತಂದು ಹೇಳಿದ್ರೆ ನಿನಗೆ ಈ ಹುಂಡಿಯನ್ನು ಸಮರ್ಪಣೆ ಮಾಡ್ತೇನೆ, ಅಥವಾ ಈ ಹೋಮವನ್ನು ನಿನ್ನ ಸನ್ನಿಧಿಯಲ್ಲಿ ಮಾಡಿಸಿದ್ದೇನೆ, ನನಗೇನಾದ್ರೂ ಒಳ್ಳೇದ್ ಮಾಡಿಸು, ನಾ ಹರಕೆಯನ್ನು ಹೊತ್ಕೊಂಡಿದ್ದೇನೆ, ಈ ಹರಕೆ ತೀರಿಸ್ತೇನೆ, ಇದು ಮಾಡಿಸು ಅಂತ ಅನ್ಕೊಂಡಿರ್ತೇವೆ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ಭಗವಂತನ ಅನುಗ್ರಹದಿಂದ ಆ ಕೆಲಸ ಆಗಿ ಹೋಗಿಬಿಡತ್ತೆ. ಆವಾಗ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಬರುತ್ತೆ ನಮಗೆ. ಇದು ನೈಮಿತ್ತಿಕವಾದ ಭಕ್ತಿ, ಸಹಜವಾದ ಭಕ್ತಿ ಅಲ್ಲ. ಏನೋ ನಮಗ ಒಳಿತು ಇವನಿಂದ ಆಯ್ತು ಅನ್ನೋ ಕಾರಣದಿಂದ ಬಂದ ಭಕ್ತಿ. ಒಂದು ವೇಳೆ ಆ ಕೆಲಸ ಆಗ್ಲಿಲ್ಲ ಅಂತಂದ್ರೆ, ನಾವೇನ್ ಸೇವೆ ಮಾಡಿದ್ರು ಏನ್ ಆಗೋದಿಲ್ಲ ಬಿಡ್ರಿ ಅಂತಂದ್ ಬಿಟ್ಬಿಟ್ರೆ, ಅವನಲ್ಲಿ ಆ ಪ್ರೀತಿಯನ್ನ ಮಾಡದೆ ಹೋದ್ರೆ ಆ ಭಕ್ತಿ ಸ್ವಾಭಾವಿಕವಾದದ್ದು ಅಂತ ಅನ್ನಿಸೋದಿಲ್ಲ. ಇವನಿಗೆ ಇದ್ದಂತಹ ಭಕ್ತಿ ಈ ತರದ ನೈಮಿತ್ತಿಕವಾದಂತಹ ಭಕ್ತಿ ಅಲ್ಲ, ಸಹಜವಾದ ಭಕ್ತಿ. ಯಾಕೆ ಅಂತಂದ್ರೆ, ಆ ಸಹಜವಾದ ಭಕ್ತಿ ಯಾರಿಗಿರತ್ತೋ ಅವ್ರು ಎಷ್ಟೇ ಕಷ್ಟ ಬಂದ್ರೂ ಅದನ್ನ ಬಿಡೋದಿಲ್ಲ. ನಮ್ಮ ಸ್ವಭಾವ ಸಿದ್ಧವಾದ ಗುಣ ಯಾವ್ದಿರತ್ತೋ ಅದು ಎಷ್ಟೇ ಕಷ್ಟ ಬಂದ್ರೂ ನಮ್ಮಿಂದ ದೂರ ಬಿಡ್ಲಿಕ್ಕೆ ಆಗೋದಿಲ್ಲ.
ಯಾರೋ ಒಬ್ರಿಗೆ ಕಾಲ್ ಮೇಲ್ ಕಾಲ್ ಹಾಕೊಳ್ಳುವಂತಹ ಗುಣ ಇದೆ ಅಂತ ಅನ್ಕೊಳ್ಳೋಣ. ಒಬ್ಬೊಬ್ರಿಗೂ ಒಂದೊಂದು ಸಹಜವಾಗಿ ಇಲ್ಲರಿ ನಮ್ಗೆ ಹುಟ್ಟು ಗುಣ ಇದು ಅಂತ ಅನ್ಕೊಂಡಿರ್ತಾರೆ. ಅದು ಎಂಥ ಪರಿಸ್ಥಿತಿ ಬಂದ್ರೂ ಆ ಗುಣವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಆ ತರ ಕೂಡ್ಬೇಕಾಗತ್ತೆ, ಆ ತರ ಮಾತನಾಡ್ಬೇಕಾಗತ್ತೆ. ಕೆಲವೊಂದಿಷ್ಟು ಜನ ಮಾತನಾಡೋದೇ ಸ್ವಲ್ಪ ಕಟುವಾದಂತಹ ಮಾತುಗಳಿರತ್ತೆ, ಆದ್ರೆ ಮನಸ್ಸಿನಲ್ಲಿ ಆ ಭಾವನೆ ಇರೋದಿಲ್ಲ. ಶುದ್ಧವಾದಂತಹ ಮನಸ್ಸಿದ್ರು ಮಾತಿನಲ್ಲಿ ಸ್ವಲ್ಪ ತೀಕ್ಷ್ಣತೆ ಇರತ್ತೆ. ಏನ್ ಮಾಡೋದ್ರಿ, ನಮ್ಮ ಮಾತುಗಳೇ ಹೀಗೆ ತೀಕ್ಷ್ಣವಾಗಿರತ್ತೆ, ಸಹಜ ಸ್ವಭಾವ ಅಂತ. ಯಾವ್ದು ಸಹಜವಾಗಿರತ್ತೋ ಅದನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾವ್ದು ನೈಮಿತ್ತಿಕವಾಗಿರುತ್ತೋ, ಯಾವ್ದೋ ಒಂದು ನಿಮಿತ್ತದಿಂದ ಅದನ್ನ ಮಾಡ್ಬೇಕು ಅಂತ ಅನ್ನಿಸಿರತ್ತೋ ಅದನ್ನ ಕೆಲವೊಮ್ಮೆ ಬಿಟ್ಟು ಬಿಡ್ತೇವೆ. ಇವನಿಗೆ ಇದ್ದಂತಹ ಭಕ್ತಿ ಅದು ಸಹಜವಾದ ಭಕ್ತಿ. ಅವನು ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಯಾವಾಗ್ಲೂ ಪಿಶಾಚಿಗಳೆಲ್ಲ ಆವೇಶಗೊಂಡ್ರು ಅಂತಂದ್ರೆ ಮೈ ಮೇಲ್ ಪ್ರಜ್ಞೆನೇ ಇರೋದಿಲ್ಲ, ಏನ್ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಇಲ್ಲಿ ಪಿಶಾಚಿ ಅಂತ ಹೇಳೋ ಹಾಗಿಲ್ಲ, ಇಲ್ಲಿ ನಾರಾಯಣನ ಭಕ್ತಿ ಅಥವಾ ನಾರಾಯಣ ಎಂಬಂತ ಗ್ರಹ ಇವನನ್ನ ಬಡಿದುಕೊಂಡು ಬಿಟ್ಟಿತ್ತು, ಪ್ರಹ್ಲಾದನನ್ನು ಆವೇಶಗೊಂಡಿತ್ತು. ನಾವ್ ಹಿಂದೆ ಜಡಭರತನ ಕಥೆಯನ್ನು ಕೇಳಿದ್ದೇವಲ್ಲ, ಆ ಜಡಭರತನ ಹಾಗೆ ಯಾವಾಗ್ಲೂ ನಾರಾಯಣ ನಾರಾಯಣ ಅಂತ ಭಗವಂತನ ಧ್ಯಾನದಲ್ಲಿ ಇರ್ತಾ ಇದ್ದ. ಧ್ಯಾನ ಅಂತಂದ್ರೆ ಕಣ್ಮುಚ್ಚಿ ಅವನ ನಾಮಸ್ಮರಣೆಯನ್ನು ಮಾಡೋದು ಅಷ್ಟೇ ಅಲ್ಲ, ಭಗವಂತನ ಕಥೆಗಳೆಲ್ಲವನ್ನು ಕೂಡ ಮೆಲುಕು ಹಾಕ್ತಾ ಕೂಡ್ತಾ ಇದ್ದ. ಸಾಮಾನ್ಯವಾಗಿ ಮಕ್ಕಳೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ, ಅವರ ವಯಸ್ಸಿಗೆ ಅನುಗುಣವಾಗಿ ಆ ವಯಸ್ಸಿನಲ್ಲಿ ಆಡನ್ನ ಅದನ್ನ ಇದನ್ನ ಆಡ್ಕೊಂಡು ನೋಡ್ಕೊಂಡು ಸುಮ್ಮನೆ ಸುಖವಾಗಿ ಇರುವಂತಹ ವಯಸ್ಸು. ಆಟದ ಸಾಮಾನುಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಸುಖವಾಗಿರುವಂತಹ ವಯಸ್ಸದು. ಆದ್ರೆ ಆ ವಯಸ್ಸಿನಲ್ಲೂ ಕೂಡ ಎಲ್ಲ ಆಟದ ಸಾಮಾನುಗಳಲ್ಲಿ ಬಗೆಯಲ್ಲಿ ಒಟ್ಟಿ ಇಟ್ಬಿಟ್ಟು ಅದ್ರ ಬಗ್ಗೆ ಯೋಚನೆಯೇ ಮಾಡದೇನೆ, ಬಾಹ್ಯ ಪ್ರಪಂಚದ ಯೋಚನೆಯೇ ಇಲ್ಲದೇನೆ ಆಟ ಆಡ್ಬೇಕು, ಕೇಳಿಸ್ತಾ ಇಲ್ಲ ಗುರುಗಳೇ? ಇಲ್ಲ ಒಂದೇ ನಿಮಿಷ ಮತ್ತೆ ಸೇರಿ. ಚಿಕ್ಕ ಮಕ್ಕಳಿಗೆಲ್ಲ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೋ ಆ ಆಸಕ್ತಿಗಳು ಯಾವುದೋ ಅವನಿಗೆ ಇರ್ತಾ ಇರ್ಲಿಲ್ಲ. ಅವನು ಈಗೆಲ್ಲ ಮಕ್ಕಳೆಲ್ಲ ಇರ್ತಾರಲ್ಲ ಹಾಗಿರ್ತಾ ಇದ್ದ. ಏನ್ ಈಗಿನ ಮಕ್ಕಳ ತರ ಮಕ್ಕಳೆಲ್ಲ ಈಗ ಊಟ ಮಾಡ್ಬೇಕಾದ್ರೆ ಕೈಯಲ್ಲಿ ಮೊಬೈಲ್ ಬೇಕು. ಏನ್ ತಿಂತಾ ಇದ್ದೇನೆ ಅನ್ನೋ ಅರಿವಿಲ್ಲ, ಆದ್ರೆ ತಿಂತಾ ಇರತ್ತೆ. ಕುಡಿಬೇಕಾದ್ರೆ ಏನ್ ಕುಡಿತಾ ಇದ್ದೇನೆ ಅಂತ ಗೊತ್ತಿರೋದಿಲ್ಲ, ಮೊಬೈಲ್ ನೋಡ್ತಾ ಇರತ್ತೆ. ಹೊರಗಡೆ ಜಗತ್ತಿನಲ್ಲಿ ಏನ್ ಮಾಡ್ತಾ ಇದ್ದೇವೆ ಅನ್ನೋ ಪರಿವೇ ಇರೋದಿಲ್ಲ. ಮೊಬೈಲ್ ಅನ್ನು ಹಿಡ್ಕೊಂಡೆ ಊಟ ಮಾಡೋದು, ತಿನ್ನೋದು, ಕುಡಿಯೋದು ಎಲ್ಲ ಮಾಡ್ತಾ ಇರ್ತವೆ. ಯಾಕೆ ಅಂದ್ರೆ ಮನಸ್ಸಿನ ಧ್ಯಾನ ಎಲ್ಲ ಮೊಬೈಲ್ ಮೇಲಿರುತ್ತೆ, ಹೊರಗಡೆ ಜಗತ್ತಿನ ಅರಿವೇ ಇರೋದಿಲ್ಲ. ಹೇಗೋ ಬರೀ ಮಕ್ಕಳಲ್ಲ, ನಮಗೆಲ್ಲರಿಗೂ ಹಾಗೆ ಇರುತ್ತೆ. ಹೇಗೋ ಹಾಗೆ ಯಾವಾಗ್ಲೂ ಅವನು ಮನಸ್ಸಿನಲ್ಲಿ ಭಗವಂತನ ಚಿತ್ರಗಳನ್ನ ವೀಕ್ಷಣೆ ಮಾಡ್ತಾ ಇರ್ತಾ ಇದ್ದ. ಹೊರಗಡೆಯಲ್ಲಿ ತಾನು ಏನ್ ಮಾಡ್ತಾ ಇದ್ದೇನೆ, ಏನ್ ಮಾತಾಡ್ತಾ ಇದ್ದೇನೆ,
ಏನ್ ತಿಂತಾ ಇದ್ದೇನೆ, ಮಲಗ್ಬೇಕಾದ್ರೆ ಮಲಗ್ತಾ ಇದ್ದೇನೋ ಏನೋ ಗೊತ್ತಾಗ್ತಾ ಇರ್ಲಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ನ್ಯಸ್ತ ಕ್ರೀಡನ ಕೋಬಾಲೋ ಜಡವತ್ತನ್ಮನ ಸದಾ ಕೃಷ್ಣ ಗ್ರಹ ಗೃಹೀತಾತ್ಮ ನ ವೇದ ಜಗದೀದೃಶಂ. ತನ್ನ ಆಟದ ಸಾಮಾನುಗಳೆಲ್ಲವನ್ನು ಕೂಡ ಪಕ್ಕದಲ್ಲಿ ಇಟ್ಟುಬಿಟ್ಟಿದ್ದ. ಯಾವಾಗ್ಲೂ ಕೃಷ್ಣನ ಧ್ಯಾನದಲ್ಲೇ ಇರ್ತಾ ಇದ್ದ. ಹೊರಗಡೆ ಜಗತ್ತಿನ ಅರಿವೇ ಇರ್ತಾ ಇರ್ಲಿಲ್ಲ. ಆಸೀನ ಪರ್ಯಟನ್ ಅಶ್ನನ್ ಶಯಾನ ಪ್ರವೇಪನ್ ಬ್ರುವನ್ ನಾನು ಸಂದಧ ಏತಾನಿ ಗೋವಿಂದ ಪರಿರಂಭಿತ. ಯಾವಾಗ್ಲೂ ಭಗವಂತನ ಆಲೋಚನೆಯಲ್ಲೇ ಇರ್ತಾ ಇದ್ದಿದ್ರಿಂದ ಪಿಶಾಚಿ ಆವಿಷ್ಟರಾದಂತ ವ್ಯಕ್ತಿಗಳಿಗೆ ಏನ್ ತಿಂತಾ ಇದ್ದೇನೆ, ಏನ್ ಮಾಡ್ತಾ ಇದ್ದಾನೆ, ಏನ್ ಮಾತನಾಡ್ತಾ ಇದ್ದಾನೆ, ಏನು ಕುಡಿತಾ ಇದ್ದಾನೆ, ಇದು ಯಾವುದರ ಪರಿವು ಕೂಡ ಇರೋದಿಲ್ಲ. ಸುಮ್ಮನೆ ತಮ್ಮ ಕೆಲಸ ತಾನು ಆಗ್ತಾ ಇರತ್ತಷ್ಟೇ, ಒಳಗಡೆ ಇದ್ದುಕೊಂಡು ಮಾಡ್ತಾ ಇರತ್ತದೋ ಇವನು ಮಾಡ್ತಾ ಇರ್ತಾನೆ. ಹಾಗೆ ಇವನಿದ್ದ. ಮಾಡ್ತಾ ಇರ್ಬೇಕು. ನಗ್ತಾನೆ, ಅಳ್ತಾನೆ, ಜೋರಾಗಿ ಹಾಡ್ತಾ ನಿಲ್ತಾನೆ, ಕೃಷ್ಣ ಅಂತ ಜೋರಾಗಿ ಕಿರುಚು ಕೃತ್ಯವನ್ನು ಮಾಡ್ತಾನೆ ತಾನೆ. ರಾಮನಾಗಿ ಬಿಲ್ಲನ್ನು ಹಿಡಿದಂತಹದ್ದನ್ನ, ಆ ಪರಮಾತ್ಮನ ಲೀಲೆಗಳೇನಿದೆಯೋ ಆ ಎಲ್ಲ ಲೀಲೆಗಳನ್ನು ಕೂಡ ಅನುಕರಣ ಮಾಡ್ತಾ ಇದ್ದ. ನನಗೆ ಕೇಳಿಸ್ತಾ ಇಲ್ಲ ಗುರುಗಳೇ. ಯಾರಿಗೂ ಕೇಳಿಸ್ತಾ ಇಲ್ವಾ ಅಥವಾ ನನಗೆ ಕೇಳಿಸ್ತಾ ಇಲ್ವಾ? ಇಲ್ಲ ಯಾರಿಗೂ ಕೇಳಿಸ್ತಾ ಇಲ್ಲ. ಕೃಷ್ಣಮೂರ್ತಿ ಯಾರಿಗೂ ಕೇಳಿಸ್ತಾ ಇಲ್ಲ. ಯಾರಿಗೂ ಕೇಳಿಸ್ತಾ ಇಲ್ಲ. ಮ್ಯೂಟ್ ಆಗಿ. ಯಾರಿಗೂ ಕೇಳಿಸ್ತಾ ಇಲ್ಲ ಗುರುಗಳೇ. ಹೌದು, ನಂದು ಸ್ವಲ್ಪ ಏನೋ ನೆಟ್ವರ್ಕ್ ಇಶ್ಯೂ ಆಗಿತ್ತು. ಈಗ ಸರಿ ಆಯ್ತು, ಈಗ ಸರಿಯಾಗಿದೆ. ಈಗ ಕೇಳಿಸ್ತಾ ಇದೆಯಾ? ಈಗ ಸದ್ಯಕ್ಕೆ ಕೇಳಿಸ್ತಾ ಇದೆ ಗುರುಗಳೇ. ಸರಿಯಾಗಿ ಕೇಳಿಸ್ತಾ ಇದೆ ಅಲ್ವಾ? ಸರಿಯಾಗಿ ಕೇಳಿಸ್ತಾ ಇದೆ ಗುರುಗಳೇ. ಹಾ, ಒಂದೇ ನಿಮಿಷ. ಅದು ಏನೋ ನೆಟ್ವರ್ಕಿನ ಸಮಸ್ಯೆ ಆಗೋಗ್ಬಿಟ್ಟಿದೆ. ಒಂದೇ ಸರಿ. ಈ ರೀತಿಯಾಗಿ ಅವನು ಎಲ್ಲ ಸಂದರ್ಭದಲ್ಲೂ ಕೂಡ ಸಂತೋಷವಾಗಿ ಇರ್ತಾ ಇದ್ದ. ಹೊರಗಡೆ ಜಗತ್ತಿನ ಇದು ಪರಿಚಯವೇ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಆಟ ಆಡ್ಕೊಂಡು ಇದನ್ನ ಹರಿಯ ಲೀಲೆಗಳನ್ನ ಅನುಕರಣೆ ಮಾಡಿಕೊಂಡು ಏಕಪಾತ್ರಾಭಿನಯ ಮುಂತಾದವುಗಳೆಲ್ಲವನ್ನು ಕೂಡ ಮಾಡಿಕೊಂಡು ಚೆನ್ನಾಗಿ ಕುಣಿದುಕೊಂಡು ಹಾಡ್ಕೊಂಡು ಎಲ್ಲ ಚೆನ್ನಾಗಿ ಇರ್ತಾ ಇದ್ದಂತೆ. ಅವನು ಕೆಲವೊಮ್ಮೆ ರೋಮಾಂಚನವಾಗಿ ಯಾವುದೋ ಬೇಕಾಗಿಲ್ಲ ಅಂತ ಅಂದುಕೊಂಡು ಭಗವಂತನನ್ನೇ ನೆನೆಸ್ಕೊಂಡು ಕೂಡ್ತಾ ಇದ್ದ. ಕೆಲವೊಮ್ಮೆ ಭಗವಂತನನ್ನ ನೆನೆಸ್ಕೊಂಡು ಎಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ಅಂತ ಆ ಉಪಕಾರದ ಸ್ಮರಣೆಯಲ್ಲಿಯೇನೆ ಇಡೀ ದಿವಸ ಕಳೆದುಕೊಂಡು ಬಿಡ್ತಾ ಇದ್ದ. ಯಾವುದರ ಪರಿವೆಯೂ ಇಲ್ಲದೇನೆ ಸುಮ್ಮನೆ ಒಂದೇ ರೀತಿಯಾಗಿ ಕೂತು ಬಿಡ್ತಾ ಇದ್ದ. ಅನೇಕ ವಿರಕ್ತರಾದಂತಹ ಸಾಧುಗಳು ಯಾರಾದ್ರೂ ಬಂದ್ರು ಅಂತಂದ್ರೆ ಅವರ ಸಂಪರ್ಕದಲ್ಲಿಯೇ ಇದ್ದು, ಇದ್ರೆ ಇವ್ರ ತರ ಇರಬೇಕು ಅಂತ ಅಂದುಕೊಳ್ತಾ ಇದ್ದ. ದುರ್ಜನರು ಯಾರಿದ್ದಾರೋ ಯಾರ ಸಂಪರ್ಕವನ್ನು ಕೂಡ ತನ್ನ ಹತ್ತಿರಕ್ಕೂ ಬರದೇ ಇರೋ ಹಾಗೆ ಮಾಡ್ಕೊಂಡಿದ್ದ. ಸುಖವಾಗಿರ್ತಾ ಇದ್ದ. ದುರ್ಜನರ ಸಂಪರ್ಕದಿಂದ ದೂರ ಇದ್ದುಕೊಂಡು ತನ್ನ ಮನಸ್ಸಿಗೆ ಆರಾಮಾಗಿರ್ಬೇಕು. ಯಾವತ್ತಿಗೂ ಮನಸ್ಸಿಗೆ ಪೇಚಿಗೆ ಸಿಡ್ಕೊಳ್ಬಾರ್ದು, ವ್ಯಾಕುಲಗೊಳ್ಬಾರ್ದು. ಆ ರೀತಿಯಾಗಿ ವ್ಯಾಕುಲತೆ ಬರದೇ ಇರೋ ಹಾಗೆ ಚೆನ್ನಾಗಿ ತನ್ನನ್ನು ತಾನು ನೋಡ್ಕೊಂಡಿದ್ದ. ಸ ಉತ್ತಮ ಶ್ಲೋಕ ಪದಾರವಿಂದಯೋ
ಪದಾರವಿಂದಯೋಃ ನಿಷೇವಯ ಅಕಿಂಚನ ಲಬ್ಧ ಸಂಗಲಬ್ಧಯ ತನ್ವಂ ಪರಾಂ ನಿರ್ವೃತಿಂ ಆತ್ಮನೋ ಮುಹುಃ ದುಸ್ಸಂಗ ದೀನಃ ಸ್ವಮನಃ ಸಮಂ ವ್ಯಧಾತ್. ನಮಗೆ ಮನಸ್ಸಿನ ನೆಮ್ಮದಿ ಯಾವಾಗ ಹಾಳಾಗತ್ತೆ, ಕೆಲವೊಂದಿಷ್ಟು ಜನರು ಇರ್ತಾರೆ, ದುರ್ಜನರು. ಅವರನ್ನ ನೋಡಿದರೆ, ಅವರ ಸಮೀಪದಲ್ಲಿದ್ರೆ ಆವಾಗ ನಮಗೆ ಅಯ್ಯೋ ನಾವು ಇವ್ರ ತರ ಮಾಡ್ಬೇಕಾಗಿತ್ತು, ಎಷ್ಟು ಸುಖವಾಗಿದ್ದಾರೆ, ನಾವ್ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೇವೆ, ಯಾಕೆ ನಮಗೆ ಇಷ್ಟು ಕಷ್ಟ ಅಂತ ಅವ್ರನ್ನ ನೋಡ್ದಾಗ ಅನ್ಸತ್ತೆ. ಅವ್ರ ಮಾತುಗಳನ್ನು ಕೇಳಿದ್ರೆ ಏನ್ ಧರ್ಮ, ಏನ್ ಅಧರ್ಮ, ಏನ್ ಕರ್ಮ, ಪುಣ್ಯ ಪಾಪ ಇದೆಲ್ಲ ಏನು ಇರುವಾಗ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ರೆ ಆಯ್ತು ಅಂತ ಅನ್ನುವ ಭಾವನೆಗಳೆಲ್ಲವೂ ಬರುತ್ತೆ. ಆದ್ರೆ ಮತ್ತೆ ಮನಸ್ಸು ಕಲಕಿ ಹೋಗಿಬಿಡತ್ತೆ, ರಾಗದ್ವೇಷಗಳೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡು ಬಿಡತ್ತೆ. ಹಾಗಾದ್ರೆ ದುರ್ಜನರ ಸಂಘ ಯಾವಾಗ ನಮಗ್ ಮನಸ್ಸಿಗಾಗತ್ತೋ ಆವಾಗ ಮನಸ್ಸಿನ ನೆಮ್ಮದಿ ಹಾಳಾಗಿ ಹೋಗತ್ತೆ. ಅದಕ್ಕೆ ಇವನು ಏನ್ ಮಾಡ್ತಾ ಇದ್ದ ಅಂತಂದ್ರೆ, ವಿರಕ್ತರಾದಂತಹ ಸಾಧುಗಳು ಅಂತ ಯಾರು ಇರ್ತಾರೋ ಅವರ ಸಂಪರ್ಕದಲ್ಲಿ ಇರ್ತಾ ಇದ್ದ. ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣವಾದಂತಹ ದುರ್ಜನರ ಸಂಪರ್ಕದಿಂದ ದೂರ ಇದ್ದಾದ್ರಿಂದಾಗಿ ಪವಿತ್ರವಾಗಿತ್ತು ಅವನ ಮನಸ್ಸು. ಮನಸ್ಸು ಪವಿತ್ರ ಆಗಿತ್ತು, ಆದ್ರಿಂದಾಗಿ ನೆಮ್ಮದಿ ಎಂದಿಗೂ ಹಾಳಾಗ್ತಾ ಇರ್ಲಿಲ್ಲ, ಯಾವಾಗ್ಲೂ ಸಂತೋಷವಾಗಿರ್ತಾ ಇತ್ತು. ಇಂಥ ಮಗ ಹುಟ್ಟಿದ್ದಾನೆ, ಇಂಥ ಮಗನನ್ನ ಹಿರಣ್ಯಕಶಿಪು ದ್ರೋಹ ಮಾಡಿ ಕೊಲ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟ ಅಂತ ನಾರದರು ಹೇಳ್ತಾರೆ. ಇದು ಏನು ಅಂತಂದ್ರೆ ಅವನಿಗೆ ಪ್ರಶ್ನೆ ಬರ್ಬೇಕು, ಯಾಕಪ್ಪ ಇವನು ಕೊಲ್ಲಿಕ್ ಹೋದ ಇಂಥ ಒಳ್ಳೆ ಮಗ ಹುಟ್ಟಿದಾಗ? ವ್ರತಗಳನ್ನ ಮಾಡಿ ನಿಯಮ ನಿತ್ಯಗಳ ಅಂಥದ್ರಲ್ಲಿ ಏನೋ ಮಾಡ್ದೇನೆ ಇಂತಹ ಶುದ್ಧವಾದ ಸ್ವಭಾವ ಇರುವಂತಹ ಮಗ ಹುಟ್ಟಿದಾಗ ಇವನನ್ನ ಕೊಲ್ಲಿಕ್ಕೆ ಅಂತ ಯಾಕೆ ಹೋದ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ, ನಾರದರನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ, ಇಂಥ ಮಗ ಯಾಕೆ ಹುಟ್ಟಿದ ಅಂತ. ಅವನು ಚಿಂತೆ ಮಾಡ್ಕೊಂಡು ಕೊಲ್ಲಿಕ್ಕೆ ಅಂತ ಹೋಗುವಂತ ದೊಡ್ಡ ಅಪರಾಧ ಏನಾಯ್ತು ಇದ್ರಲ್ಲಿ? ಇಂಥ ಮಗ ಹುಟ್ಟೋದೇ ಪುಣ್ಯ, ಇಂಥ ಮಗ ಹುಟ್ಟಿದಾಗ ಇವನನ್ನು ಕೊಲ್ಲಿಕ್ಕೆ ಯಾಕೆ ಹೋದ ಅಂತ ಯುಧಿಷ್ಠಿರನಿಗೆ ಪ್ರಶ್ನೆ ಆಯ್ತು. ಅವನಿಗೇನಾದ್ರೂ ನನ್ನ ಸಹೋದರ ಯುಧಿಷ್ಠಿರನ ಸಹೋದರ ದುರ್ಯೋಧನ ಇಂಥ ಮಗ ಹುಟ್ಟಿದ್ರು ಗೊತ್ತಾಗ್ತಾ ಇತ್ತು ಹಿರಣ್ಯಕಶಿಪುವಿಗೆ, ಇಂಥ ಒಳ್ಳೆ ಮಗ ತಾನೇನ್ ಪುಣ್ಯ ಮಾಡಿಲ್ಲ ಅಂತಾದ್ರೂ ಕೂಡ ದೇವರು ಕೊಟ್ಟಿದ್ದಾನೆ, ಆ ರೀತಿಯ ಕೊಟ್ಟಾಗ ಸುಮ್ಮನೆ ಅನುಭವಿಸ್ಕೊಂಡಿರೋದು ಬಿಟ್ಟು ದೇವರ ಅನುಗ್ರಹಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಚೆನ್ನಾಗಿರೋದನ್ನು ಬಿಟ್ಬಿಟ್ಟು ಯಾಕೆ ಈ ರೀತಿಯಾಗಿ ಹಿರಣ್ಯಕಶಿಪುವನ್ನು ಕೊಲ್ಲಬೇಕು ಅನ್ನುವ ಮನಸ್ಸನ್ನು ಮಾಡಿದ ಅಂತ ಪ್ರಶ್ನೆ ಮಾಡಿದ. ಸವುತ್ತಮ ಶ್ಲೋಕ ಪದಾರವಿಂದಯೋರ್ ನಿಷೇವಯ ಅಕಿಂಚನ ಲಬ್ಧ ಸಂಗಲಬ್ಧಯ ತನ್ವನ್ ಪರಾಂ ನಿರ್ವೃತಿಂ ಆತ್ಮನೋ ಮುಹುಃ ದುಸ್ಸಂಗ ದೀನಃ ಸ್ವಮನಃ ಸಮಂ ವ್ಯಧಾತ್. ದುರ್ಜನರ ಸಹವಾಸದಿಂದ ಮನಸ್ಸು ಮರುಗದಂತೆ ಸ್ವಚ್ಛವಾಗಿರುವಂತೆ ಪ್ರಯತ್ನ ಪಡ್ತಾ ಇದ್ದಾನೆ ಪ್ರಹ್ಲಾದ. ಆದರೆ ತಸ್ಮಿನ್ ಮಹಾಭಾಗವತೆ ಮಹಾಭಾಗೆ ಮಹಾತ್ಮನಿ ಹಿರಣ್ಯಕಶಿಪು ರಾಜನ್ ಅಕರೋದ್ ಅಘಮಾತ್ಮಜೆ. ತನ್ನ ಮಗನಲ್ಲಿ ಮಹಾಭಗವಂತನ ಭಕ್ತನಾದವನಲ್ಲಿ ಮಹಾಭಾಗ್ಯಶಾಲಿಯಾದವನಲ್ಲಿ ಬಹಳ ತಪಸ್ಸು ಮಾಡಿದರೂ ಕೂಡ ಸಿಗದೇ ಇರುವಂತಹ ಒಳ್ಳೆ ಗುಣಗಳು ಒಬ್ಬನಲ್ಲಿಯೇ ಇದೆ. ಅಂತಹ ವ್ಯಕ್ತಿಯಲ್ಲಿ ಹಿರಣ್ಯಕಶಿಪು ದ್ರೋಹ ಮಾಡ್ತಾ ಇದ್ದಾನೆ, ಅವನಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಹೇಳಿದಾಗ ಯುಧಿಷ್ಠಿರನಿಗೆ ಪ್ರಶ್ನೆ ಬಂತು. ದೇವರ್ಷೇ ಏತದಿಚ್ಛಾಮೋ ವೇದಿತುಂ ತವ ಸುವ್ರತ ಯದಾತ್ಮಜಾಯ ಶುದ್ಧಾಯ ಪಿತಾಧಾತ್ ಸಾಧವೇ ಅಘಂ. ನಮ್ದು ಒಂದ್ ಪ್ರಶ್ನೆ ಇದೆ. ಪರಿಶುದ್ಧನಾಗಿದ್ದಾನೆ, ಇಷ್ಟು ಒಳ್ಳೆ ಸ್ವಭಾವ ಇದೆ, ಇಂತಹ ಮಗನಿಗೆ ಅವ್ರ ಅಪ್ಪನೇ ದ್ರೋಹ ಮಾಡ್ತಾ ಇದ್ದಾನೆ, ಕೊಲ್ಲಬೇಕು ಅಂತ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಈ ರೀತಿಯಾಗಿ ಮಾಡ್ದ ಅಂತ ನಮ್ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಕೊಡಿ.
ಇಲ್ಲಪ್ಪ ಸಮಯ ಆಯ್ತು ಹೋಗ್ಬಿಡ್ತೇನೆ ಮನೆಗ್ ಹೋಗ್ತೇನೆ ಅಂತ ಹೇಳ್ಬೇಡ್ರಿ. ನಿಮ್ ಮನೆ ಇಲ್ಲ, ಬರೀ ಸಂಚಾರ ಮಾಡೋದೇ ನಿಮ್ ಕೆಲ್ಸ ಅಷ್ಟೇ ಅಲ್ಲ. ನೀವು ಒಳ್ಳೆ ವ್ರತವನ್ನ ಧರಿಸಿದವರು. ಏನ್ ವ್ರತ ಅಂದ್ರೆ, ಯಾರಾದ್ರೂ ಜ್ಞಾನಕ್ಕೋಸ್ಕರ ಅಂತ ಬಂದು ಪ್ರಶ್ನೆ ಮಾಡಿದರೆ ಅವರ ಸಂಶಯ ಹೋಗೋವರೆಗೂ ಉತ್ತರಗಳನ್ನು ಕೊಡ್ತಾನೇ ಇರ್ತೀರಿ ಅಂತ. ನನಗೆ ಈ ಸಂಶಯ ಬಂದಿದೆ. ನಿಮ್ಮ ವ್ರತವೂ ಇದೆ. ಯಾರಾದ್ರೂ ಜ್ಞಾನೋಪದೇಶದ ಲಾಲಸೆಯಿಂದ ಬಂದ್ರು ಅಂತಂದ್ರೆ ಅವ್ರಿಗೆ ಜ್ಞಾನೋಪದೇಶವನ್ನ ಮಾಡಿಯೇ ಸಿದ್ಧ ಅಂತ ನಿಮ್ಮ ವ್ರತ ಇದೆ. ಹಾಗಾಗಿ ಪರಿಶುದ್ಧನಾದಂತಹ ಒಳ್ಳೆ ಸ್ವಭಾವವುಳ್ಳಂತಹ ಈ ಮಗನಿಗೆ ಹಿರಣ್ಯಕಶಿಪು ಯಾಕೆ ಕ್ರೋಧವನ್ನ ಮಾಡಿದ, ಅವನನ್ನು ಕೊಲ್ಲಿಕ್ಕೆ ಅಂತ ಯಾಕೆ ಹೋಗ್ತಾ ಇದ್ದಾನೆ ಹೇಳಿ. ಯಾಕೆ ಅಂತಂದ್ರೆ, ಮಕ್ಕಳು ತಂದೆ ತಾಯಿರನ್ನು ಕೊಲ್ಲೋದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಒಂದು ಮಾತಿದೆ, ಕುಪುತ್ರೋ ಜಾಯೇತ ನಚ ಕ್ವಚಿದಪಿ ಕುಮಾತ ಜಾಯತೆ. ಕೆಟ್ಟ ಮಗ ಹುಟ್ಟಬಹುದೇ ಹೊರತಾಗಿ ಕೆಟ್ಟ ತಾಯಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ತಂದೆ ತಾಯಿಗಳನ್ನ ಸ್ವಾರ್ಥದ ಬಯಕೆಯಿಂದ ಕೊಲ್ಲುವಂತಹ ಮಕ್ಕಳಿರಬಹುದು. ಮಕ್ಕಳು ತಾವು ಹೇಳಿದ ಮಾತುಗಳನ್ನು ಕೇಳ್ತಾ ಇಲ್ಲ, ತನಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ, ಕೆಟ್ಟ ದಾರಿಯಲ್ಲಿದ್ದಾರೆ ಅಂತಾದಾಗ ತಂದೆ ತಾಯಂದಿರು ಬಹಳ ಅಂದ್ರೆ ಏನ್ ಮಾಡ್ತಾರೆ, ಶಿಕ್ಷೆ ಕೊಡ್ಬೇಕು ಅಂತ ಬೈತಾರೆ, ಒಂದ್ 4 ಹೊಡಿತಾರಷ್ಟೆ. ಆದ್ರೆ ಶತ್ರುಗಳ ಹಾಗೆ ದ್ರೋಹ ಮಾಡೋದು, ಹತ್ಯೆಗೆ ಅಂತ ಪ್ರಯತ್ನ ಮಾಡೋದು ಇದೆಲ್ಲವೂ ಇರೋದಿಲ್ಲ. ಯಾಕೆ ಅಂತಂದ್ರೆ, ಹೆತ್ತವರಿಗೆ ಹೆಗ್ಣನು ಮುದ್ದು ಅಂತಂತಾರೆ. ನೋಡ್ಲಿಕ್ ಬಹಳ ಕುರುಪಿ, ಕಣ್ಣು ಕಿವಿ ಯಾವ್ದು ಎಲ್ಲಿರ್ಬೇಕೋ ಹಾಗಿಲ್ಲ, ಯಾವ ಪ್ರಮಾಣದಲ್ಲಿ ಇರ್ಬೇಕೋ ಹಾಗಿಲ್ಲ. ಆದ್ರೆ ಜಗತ್ತಿನಲ್ಲಿ ತುಂಬಾ ಸುಂದರನಾದ ವ್ಯಕ್ತಿ ಯಾರು ಅಂತ ತನ್ನ ಮಗ ತಾಯಿ ಬಳಿಯಲ್ಲಿ ಬಂದ್ ಕೇಳಿದ್ರೆ, ನನ್ ಮಗ ಇದಾನಲ್ಲ ಅವನೇ ಸುಂದರ ಅಂತಂತಾಳೆ. ಪೋಷಕರಿಗೆ ತಮ್ಮ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇರತ್ತೆ. ಯಾವಾಗ ಹೆಗ್ಣವೇ ಮುದ್ದು ಅಂತ ಆಗತ್ತೋ, ಹುಟ್ಟಿದವರು ದೇವತೆಗಳಂತಹ ಸ್ವಭಾವ ಉಳ್ಳವರಾದ್ರಂತೂ ತಂದೆ ತಾಯಿಗಳ ಸುಖಕ್ಕೆ ಅದಕ್ಕೆ ಒಂದು ಮಿತಿನೇ ಇರೋದಿಲ್ಲ. ಎಷ್ಟು ಹೊಗಳುಕೊಳ್ತಾರೆ ಅಷ್ಟು ಹೊಗಳುಕೊಳ್ತಾರೆ. ಪ್ರಹ್ಲಾದನದ್ದು ಅಂತಹ ಸ್ವಭಾವ. ವಿಧೇಯನಾಗಿದ್ದಾನೆ. ಸಜ್ಜನರನ್ನ ಅಥವಾ ಗುರು ಹಿರಿಯರನ್ನ ಕಂಡ್ರೆ ದೇವರನ್ನ ಅವರಲ್ಲಿ ಕಂಡು ಅವರಲ್ಲಿ ಪೂಜೆಯನ್ನು ಮಾಡುವ, ಅವರ ಸೇವೆಯನ್ನು ಮಾಡುವಂತಹ ಪ್ರಹ್ಲಾದನಂತ ಮಕ್ಕಳು ಹುಟ್ಟಿದ್ದಾರೆ. ಇಂಥ ಮಕ್ಕಳು ಹುಟ್ಟಿದ್ರಂದ್ರಂತೂ ತಂದೆ ತಾಯಿಗಳು ಮಕ್ಕಳನ್ನ ತಲೆ ಮೇಲೆ ಕೂಡಿಸ್ಕೊಂಡು ಅವರನ್ನ ಮೆರವಣಿಗೆ ಮಾಡಿಬಿಡ್ತಾರೆ. ಇಂಥ ಮಗನನ್ನ ತಪಸ್ಸು ಮಾಡಿ ಪಡೆಯಬೇಕಾದಂತಹ ಮಗ ಹುಟ್ಟಿದಾಗಲೂ ಕೂಡ ಅವನ ವಿಷಯದಲ್ಲಿ ದ್ರೋಹವನ್ನು ಯಾಕೆ ಮಾಡ್ದ? ದ್ರೋಹ ವಂಚನೆ ಯಾವತ್ತು ಶತ್ರುಗಳಲ್ಲಿ ಮಾಡಬೇಕು. ಇವನು ಶತ್ರು ಅಲ್ಲ, ಮಗನಲ್ಲಿ ತಂದೆ ತಾಯಿಗಳು ಎಷ್ಟು ಅವಿಶ್ವಾಸಿಗಳಾಗಿದ್ರು, ಎಷ್ಟು ತಮ್ಮ ಮಾತಿಗೆ ವಿರುದ್ಧವಾಗಿ ನಡೆದರು, ಅವರಲ್ಲಿ ಎಂದಿಗೂ ದ್ರೋಹವನ್ನು ಮಾಡೋದಿಲ್ಲ. ಅಂತಹ ದ್ರೋಹವನ್ನ ಇಂತಹ ಸಾಧುವಾದಂತಹ ಮಗನಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಏನು ಕಾರಣ? ಈ ದ್ವೇಷ ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ಒಂದು ಕಾರಣ ಇರಬೇಕು. ಏನು ಕಾರಣದಿಂದ ಇವನು ದ್ವೇಷ ಮಾಡ್ತಾ ಇದ್ದಾನೆ ಅದನ್ನ ಹೇಳು. ಪುತ್ರಾನ್ ವಿಪ್ರತಿಕೂಲಾಶ್ಚ ಪಿತರಃ ಪುತ್ರ ವತ್ಸಲಾಹ ಉಪಾಲಭಂತೆ ಶಿಕ್ಷಾರ್ಥಂ ನೈವಾಘಂ ಅಪರೇ ಯಥಾ. ಬೇರೆಯವರು ತಪ್ಪು ಮಾಡಿದ್ರು ಅಂತಂದ್ ಹೇಳಿದ್ರೆ ಅವರಿಗೆ 10 ಪೆಟ್ಟುಗಳನ್ನ ಹಾಕಬೇಕಾದಂತಹ ದೊಡ್ಡ ತಪ್ಪುಗಳನ್ನ ಮಾಡಿದ್ರು, ಅದೇ ತಪ್ಪನ್ನು ತನ್ನ ಮಗ ಮಾಡ್ದ ಅಂತಂದ್ರೆ ಚಿಕ್ಕದಾಗಿ ಬೈದು ಅವನನ್ನ ಸಮಾಧಾನ ಮಾಡಿಬಿಡ್ತಾರೆ. ಅಷ್ಟಕ್ಕೆ ತಮ್ಮ ಕೋಪವನ್ನು ತಣಿಸಿಕೊಂಡು ಬಿಡುತ್ತಾರೆ. ಹೆಚ್ಚಿಗೆ ಕೋಪವನ್ನು ಮಕ್ಕಳ ಮೇಲೆ ತೋರಿಸೋದಿಲ್ಲ. ಹಾಗಿದ್ದಾಗ ಕಿಮುತಾನುವಶಾನ್ ಸಾಧೂನ್ ತಾದೃಶಾನ್ ಗುರುದೈವತಾನ್. ಗುರುಗಳು, ದೇವತೆಗಳು, ಸಜ್ಜನರು ಅಂತಂದ್ರೆ ಬಹಳ ಗೌರವ ಇರುವಂತಹ ವಿಧೇಯನಾದಂತಹ ಸಾಧುಗುಣ ಸಂಪನ್ನನಾದಂತಹ ಪ್ರಹ್ಲಾದನಲ್ಲಿ ಇವನು ದ್ವೇಷ ಮಾಡ್ತಾ ಇದ್ದಾನೆ ಅಂದ್ರೆ ಕಾರಣ ಏನು? ಏತತ್ ಕೌತೂಹಲಂ ಬ್ರಹ್ಮನ್ ಅಸ್ಮಾಕಂ ವಿಧಮ ಪ್ರಭೋ ಪಿತುಃ ಪುತ್ರಾಯ ಯದ್ವೇಷೋ ಮರಣಾಯ ಪ್ರಯೋಜಿಹಿ. ನನಗೆ ಬಹಳ ಕುತೂಹಲ ಇದೆ. ಆ ಕುತೂಹಲವನ್ನು ಪರಿಹಾರ ಮಾಡಿ. ತಂದೆ ತನ್ನ ಮಗನಲ್ಲಿ ದ್ವೇಷವನ್ನಿಟ್ಟುಕೊಂಡು ಮಗನನ್ನು ಕೊಲ್ಲಬೇಕು ಅಂತ ಹೊರಡೋದ. ಕೊಲ್ಲುವಂತಹ ದ್ವೇಷ ಹಿರಣ್ಯಕಶಿಪುವಿಗೆ ತನ್ನ ಮಗನಲ್ಲಿ ಬರಬೇಕು ಅಂದ್ರೆ ಅಂತಹ ದ್ವೇಷಕ್ಕೆ ಕಾರಣ ಏನಿದೆ? ಪ್ರಹ್ಲಾದ ಅಂತಹ ದೊಡ್ಡ ಕೆಟ್ಟ ಕೆಲಸವನ್ನು ಏನ್ ಮಾಡ್ದ ಹೇಳಿ? ಪ್ರಹ್ಲಾದನ ಯಾವ ವರ್ತನೆಗೆ
ಪ್ರತಿಕ್ರಿಯೆಯಾಗಿ ಇವನು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ, ನನಗೆ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ದಾನೆ. ಇವನು ಈ ದ್ವೇಷ ಮಾಡಿದ್ರಿಂದ ಹಿರಣ್ಯಕಶಿಪುವೆ ಸಾಯೋ ಹಾಗಾಯ್ತು, ಈ ಎಲ್ಲ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಂತ ನಾರದರಿಗೆ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಪ್ರಹ್ಲಾದ ಹೇಗ್ ಬೆಳೀತಾ ಇದ್ದ, ಅವನು ಸ್ಕೂಲಲ್ಲೆಲ್ಲ ಹೇಗ್ ಓದ್ತಾ ಇದ್ದ, ಆ ಗುರುಕುಲದ ವಿದ್ಯಾಭ್ಯಾಸದಲ್ಲಿ ಅವನು ಎಲ್ಲ ಮಕ್ಕಳಿಗೆ ಏನು ಉಪದೇಶ ಕೊಟ್ಟ, ತನ್ನ ಈ ಸ್ವಭಾವಕ್ಕೆ ಕಾರಣ ಏನು, ಈ ರಾಕ್ಷಸನಾದಂತಹ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿದರೂ ಕೂಡ ತನಗೆ ಈ ಸ್ವಭಾವ ಬರ್ಲಿಕ್ಕೆ ಕಾರಣವಾದಂತಹ ಸಂಗತಿಗಳು ಯಾವುದು ಅನ್ನೋದೆಲ್ಲವನ್ನು ಕೂಡ ಮುಂದೆ ನಿರೂಪಣೆ ಮಾಡ್ತಾರೆ. ಚಂಡಾಮರಕರ ಕಥೆ ಅದೆಲ್ಲವೂ ಕೂಡ ಪ್ರಾರಂಭವಾಗತ್ತೆ 5ನೇ ಅಧ್ಯಾಯದಲ್ಲಿ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ.